ಸೊ ಹೇಗೆ ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. ಸೊ ಇವತ್ತು ನೀವೇ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಏನಿದೆ 1500 ಪಾಯಿಂಟ್ ತನಕ ಬಿದ್ದಿತ್ತು, 1600 ಪಾಯಿಂಟ್ ತನಕ ಕೆಳಗಡೆ ಬಿದ್ದಿದೆ, ಒಂದು ದೊಡ್ಡ ನೆಗೆಟಿವ್ ರ್ಯಾಲಿ ನೋಡೋಕೆ ಸಿಕ್ಕಿದೆ. ಹಾಗೆ ನಿಫ್ಟಿ 50 ಸಹ ಏನಾಗಿದೆ 333 ಕ್ಲೋಸ್ ಆಗಿದೆ ಬಿದ್ದು. ಆದರೆ ಇವತ್ತು ನಿಮಗೆ ನಿಫ್ಟಿ 50ಯಲ್ಲಿ ಅರೌಂಡ್ 600 ಪಾಯಿಂಟ್ ಅಥವಾ 550 ಪಾಯಿಂಟ್ ತನಕ ಒಳ್ಳೆ ನೆಗೆಟಿವ್ ರ್ಯಾಲಿ ನೋಡೋಕೆ ಸಿಕ್ಕಿದೆ. ಸೊ ಇವತ್ತು ಏನಿದೆ ನಿಮಗೆ ಒಂದು ದೊಡ್ಡ ನೆಗೆಟಿವ್ ರ್ಯಾಲಿ ನೋಡೋಕೆ ಸಿಕ್ಕಿದೆ. ಸೊ ಬನ್ನಿ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ನೋಡೋಣ ನಾಳೆಯ ಟ್ರೇಡಿಂಗ್ ಸೆಷನ್ಗೆ. ಸೊ ಇನ್ಸ್ಟಾಲ್ವನ್ನು ಲಾಗಿನ್ ಆಗಿದ ತಕ್ಷಣ ಏನು ಮಾಡಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಕಾಣಿಸಿದೆ ನೋಡಿ, ಇನ್ಸ್ಟಾ ಟ್ರೇಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾ ಟ್ರೇಡ್ ಚಾರ್ಟಲ್ಲಿ ರಿಡೈರೆಕ್ಟ್ ಆಗ್ತೀರಾ. ಸೊ ನೀವು ನೋಡ್ಬೋದು ಇವತ್ತು ನಿಮಗೆ ನಿಫ್ಟಿ 50ಯಲ್ಲಿ ಏನು ನೋಡೋಕೆ ಸಿಕ್ತು, ನಿಫ್ಟಿ 50ಯಲ್ಲಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ನೋಡೋಕೆ ಸಿಕ್ಕಿದೆ. ಆ ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ಈ ಲೆವೆಲ್ ಹತ್ರನೇ ಪ್ರೀವಿಯಸ್ ಡೇ ಹೈ ಹತ್ರ ಏನಿದೆ ಪ್ರೈಸ್ ರಿಜೆಕ್ಟ್ ಆಗ್ಬಿಟ್ಟು ನಿಮಗೆ ನೋಡೋಕೆ ಸಿಕ್ತು, ಒಂದು ದೊಡ್ಡ ನೆಗೆಟಿವ್ ರ್ಯಾಲಿ ನೋಡೋಕೆ ಸಿಕ್ಕಿದೆ. ಎಲ್ಲಿ ತನಕ ಬಿತ್ತಂದರೆ ಇವತ್ತು ನಿಫ್ಟಿ 50 ಅರೌಂಡ್ 500 ಪಾಯಿಂಟ್ ತನಕ ಕೆಳಗಡೆ ಬಿದ್ದಿದೆ. ಸೊ 500 ಪಾಯಿಂಟ್ ಕೆಳಗಡೆ ಬಿದ್ದು ಲಾಸ್ಟ್ ಕೊನೆಯ 30 ನಿಮಿಷದಲ್ಲಿ ನಿಮ್ಗೆ ಏನು ನೋಡೋಕೆ ಸಿಕ್ಕಿದೆ, ಒಂದು ಚಿಕ್ಕ ರಿಕವರಿ ನೋಡೋಕೆ ಸಿಕ್ಕಿದೆ. ಸೊ ಇವತ್ತು ನಿಫ್ಟಿ 50 ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 21,243 ಕ್ಲೋಸ್ ಆಗಿದೆ. ಸೊ ನಿಫ್ಟಿ 50 ನೀವು ಮೊದಲನೇ ಇಂಪಾರ್ಟೆಂಟ್ ಸಪೋರ್ಟ್ ಎಲ್ಲಿ ನೋಡ್ತೀರಾ ಅಂದರೆ, ಸೊ ಇವತ್ತಿನ ಲೋ ಏನಿದೆ ಅದು ನಾಳೆ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ ಅಥವಾ ನಾಳೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಇವತ್ತಿನ ಲೋನು ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್ ಥರ ಆ್ಯಕ್ಟ್ ಮಾಡುತ್ತೆ. ಅದಿಲ್ಲ ಅಂದರೆ ನಿಮಗೆ 21,207 ಏನಿದೆ ಅದು ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತಾಗಿ ಅದೇನಾದರೂ ಬ್ರೇಕ್ ಆದರೆ ನಿಫ್ಟಿ 50 ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ನೋಡ್ತೀರಾ ಅಂದರೆ 21,139 ನಿಫ್ಟಿ 50ಯ ಒಂದು ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ನೋಡೋ ಸಾಧ್ಯತೆ ಇರುತ್ತೆ. ಸೊ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50ನ ಅರೌಂಡ್ 21,038 ಅಥವಾ 21,000 ಏನಿದೆ ನಿಫ್ಟಿ 50ಯ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಕಸ್ಮಾತಾಗಿ ನಿಮಗೆ ನಾಳೆಯೂ ಸಹ ನಿಫ್ಟಿ 50ಯಲ್ಲಿ ಒಂದು ಗ್ಯಾಪ್ ಡೌನ್ ನೋಡೋಕ್ಕೆ ಸಿಕ್ಕಿದ್ರೆ, ಆಗ ಮಾರ್ಕೆಟ್ ಈ ಲೆವೆಲ್ನ ಸಹ ಬ್ರೇಕ್ ಮಾಡಿದ್ರೆ ಆಗ ನೀವು ನಿಫ್ಟಿ 50ನ ಅರೌಂಡ್ 20,950 ಏನಿದೆ ನಿಫ್ಟಿ 50ಯ ಒಂದು ನಾಲ್ಕನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮ್ಮ ನಿಫ್ಟಿ 50ಯ 4 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳು. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋದಾದರೆ ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 21,300 ಏನಿದೆ ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50ಯ ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿ ನೋಡ್ತೀರಾ ಅಂದರೆ 21,410 ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ನೋಡ್ತೀರಾ. ಸೊ ಆ ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50ನ ಅರೌಂಡ್ 21,500 ಅಥವಾ 21,537 ಏನಿದೆ ಅದು ನಿಫ್ಟಿ 50ಯ ಒಂದು ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ನಿಮಗೆ ಈ ಎರಡು ಲೆವೆಲ್ ಹತ್ತಿರ ಬಂದರೆ ಪ್ರೈಸ್ ರಿಜೆಕ್ಟ್ ಆಗೋ ಸಾಧ್ಯತೆಯೇ ಇರುತ್ತೆ, ಸಾಕಷ್ಟು ಜಾಸ್ತಿ ಇರುತ್ತೆ. ಸೊ ಇದು ನಿಮ್ಮ ನಿಫ್ಟಿ 50ಯ ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತಾಗಿ ನಿಮಗೆ ನಿಫ್ಟಿ 50ಯಲ್ಲಿ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಈ ಎರಡು ಲೆವೆಲ್ನ ಬ್ರೇಕ್ ಮಾಡಿ ಮೂರನೇ ಲೆವೆಲ್ನ ಸಹ ಬ್ರೇಕ್ ಮಾಡಿದ್ರೆ ನೀವು ನಿಫ್ಟಿ 50ನ ಅರೌಂಡ್ 21,670 ಏನಿದೆ ಒಂದು ನಾಲ್ಕನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ನೋಡ್ಬೋದು. ಹಾಗೆ ನಾನು ಹೇಳಿದಾಗೆ ಪ್ರೀವಿಯಸ್ ಡೇ ಹೈ ಹಾಗೂ ಲೋ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ದೆ ಅಲ್ಲ. ಸೊ ನೋಡಿ ಇದು ಪ್ರೀವಿಯಸ್ ಡೇ ಹೈ ಆಗಿತ್ತು. ಸೊ ಇವತ್ತು ಪ್ರೈಸ್ ಸಹ ಅಲ್ಲೇ ರಿಜೆಕ್ಟ್ ಆಗಿದೆ. ಸೊ ಆ ಕಾರಣದಿಂದ ಇವತ್ತಿನ ಹೈ ಏನಿದೆ ನಾಳೆಯ ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್ ಥರನೂ ಆ್ಯಕ್ಟ್ ಮಾಡುತ್ತೆ. ಸೊ ಇದು ನಿಮ್ಮ ನಿಫ್ಟಿ 50ಯ 4 ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ ನಾಳೆಯ ಟ್ರೇಡಿಂಗ್ ಸೆಷನ್ಗೆ. ಸೊ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ, ನಾಳೆ ಏನಿದೆ ನಾಳೆನೇ ಎಕ್ಸ್ಪೈರಿ ಅಂತ ಬ್ಯಾಂಕ್ ನಿಫ್ಟಿಗೆ. ಸೊ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ನಾಳೆ ಅಲ್ಲ, ನಾಳೆ 25th ಜನವರಿಗೆ ಏನಿದೆ ಅವತ್ತು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50ದು ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ನಾಳೆ ಯಾವ ಎಕ್ಸ್ಪೈರಿನೂ ಇಲ್ಲ. ಸೊ ಬನ್ನಿ ಈಗ ಬ್ಯಾಂಕ್ ನಿಫ್ಟಿದು ಅನಾಲಿಸಿಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿಗೆ ಸ್ವಿಚ್ ಆಗೋಕ್ಕೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ರಿಡೈರೆಕ್ಟ್ ಆಗ್ತೀರಾ. ಸೊ ನೀವು ಇಲ್ಲಿ ಸಹ ನೋಡ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ನಿಮ್ಗೆ ಏನು ನೋಡೋಕೆ ಸಿಕ್ತು, ಒಂದು ಗ್ಯಾಪ್ ಅಪ್ ಓಪನಿಂಗ್ ನೋಡೋಕೆ ಸಿಕ್ತು ಹಾಗೂ ಪ್ರೈಸ್ ಅರೌಂಡ್ 46,600 ಹತ್ರ ರಿಜೆಕ್ಟ್ ಆಗಿ ಏನಾಗಿದೆ ಒಂದು ಒಳ್ಳೆ ದೊಡ್ಡ ನೆಗೆಟಿವ್ ರ್ಯಾಲಿ ನೋಡೋಕೆ ಸಿಕ್ಕಿದೆ. ಆಲ್ಮೋಸ್ಟ್ ನಿಮಗೆ 1,600 ಪಾಯಿಂಟ್ ಅಷ್ಟು ನಿಮಗೆ ಏನಿದೆ ಒಂದು ದೊಡ್ಡ ನೆಗೆಟಿವ್ ರ್ಯಾಲಿ ನೋಡೋಕೆ ಸಿಕ್ತು ಇವತ್ತು. ಸೊ ನಿಫ್ಟಿ 50 ಇವತ್ತು ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 45,600 ಕ್ಲೋಸ್ ಆಗಿದೆ. ಸೊ ನಿಮಗೆ ಲಾಸ್ಟ್ 30 ಮಿನಿಟ್ಸಲ್ಲಿ ಏನು ನೋಡೋಕೆ ಸಿಕ್ಕಿದೆ, ಒಂದು ಒಳ್ಳೆ ರಿಕವರಿ ನೋಡೋಕೆ ಸಿಕ್ಕಿದೆ. ಸೊ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 44,745 ಬ್ಯಾಂಕ್ ನಿಫ್ಟಿಯ ಒಂದು ಮೊದಲನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇವತ್ತಿನ ಲೋ ಏನಿರುತ್ತೆ ಅದು ನಾಳೆ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಸಹ ಆಗಿರುತ್ತೆ. ಅಕಸ್ಮಾತ್ ಪ್ರೈಸ್ ಏನಾದರೂ 45,200 ಅಥವಾ 300 ಓಪನ್ ಆಗಿ ಕೆಳಗಡೆ ಬರ್ತಿದ್ರೆ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ, ಯಾವುದಂದರೆ ಇವತ್ತಿನ ಲೋ. ಸೊ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿಯ ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಎಲ್ಲಿ ನೋಡ್ತೀರಾ ಅಂದರೆ 44,500 ನೋಡ್ತೀರಾ ಅಥವಾ 44,426 ಬ್ಯಾಂಕ್ ನಿಫ್ಟಿಯ ಒಂದು ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 44,166 ಬ್ಯಾಂಕ್ ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ಇದು ಬ್ಯಾಂಕ್ ನಿಫ್ಟಿಯ 3 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್. ಅಕಸ್ಮಾತಾಗಿ ನಿಮ್ಗೆ ಏನಾದರೂ ದೊಡ್ಡ ಗ್ಯಾಪ್ ಡೌನ್ ನೋಡೋಕೆ ಸಿಕ್ಕಿದ್ರೆ ಹಾಗೂ ಮಾರ್ಕೆಟಲ್ಲಿ ಈ ಎಲ್ಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆ ಹೋಗ್ತಿದ್ರೆ 44,000 ನೋಡೋ ಸಾಧ್ಯತೆ ಏನಿರುತ್ತೆ ಅದು ಸಹ ಜಾಸ್ತಿ ಇರುತ್ತೆ. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ 3 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳು. ಸೊ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇವೆಲ್ಲ ನೋಡ್ತೀರಾ ಅಂದರೆ 45,094 ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿಯ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವೆಲ್ಲ ನೋಡ್ಬೋದು ಅಂದರೆ 45,450 ಬ್ಯಾಂಕ್ ನಿಫ್ಟಿಯ ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ.
ಸೊ ನೀವು ಅನ್ಕೋತಿರ್ಬೋದು 450 ಪಾಯಿಂಟ್ ತನಕ ನಿಮ್ಗೆ ಯಾವ ರೆಸಿಸ್ಟೆನ್ಸು ನೋಡೋಕೆ ಸಿಗಲ್ವಾ ಅಂತ. ಮಾರ್ಕೆಟಲ್ಲಿ ಏನಾಗಿದೆ, ಒಂದು ವಾಲಟಿಲಿಟಿ ಏನಿದೆ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಆ ಕಾರಣದಿಂದ ನೀವು ನೋಡ್ಬೋದು ನಾಳೆನೂ ಸಹ ನಿಮಗೆ ಸ್ವಲ್ಪ ವಾಲಟಿಲಿಟಿ ಏನಿರುತ್ತೆ ನೋಡೋ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣದಿಂದ ಪ್ರೈಸ್ ಏನಾದರೂ ಈ ಲೆವೆಲ್ ಬ್ರೇಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವೆಲ್ಲಿ ನೋಡ್ಬೋದು ಅಂದರೆ 45,450 ನೀವು ಬ್ಯಾಂಕ್ ನಿಫ್ಟಿಯ ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ಬೋದು. ಅಥವಾ ನಿಮಗೆ ಮಧ್ಯದಲ್ಲೂ 45,310 ನಿಮಗೆ ಒಂದು ಸ್ಲೈಟ್ ರಿಜೆಕ್ಷನ್ ನೋಡೋ ಸಾಧ್ಯತೆ ಇರುತ್ತೆ. ಸೊ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನವರು 45,812 ಏನಿದೆ ಬ್ಯಾಂಕ್ ನಿಫ್ಟಿಯ ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನವರು 46,000 ಇನ್ನೊಂದು ರಿಜೆಕ್ಷನ್ ನೋಡೋ ಸಾಧ್ಯತೆ ಇರುತ್ತೆ. ಅಥವಾ 46,184 ಬ್ಯಾಂಕ್ ನಿಫ್ಟಿಯ ಒಂದು 4ನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ 4 ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್. ಸೊ ನೀವು ಬ್ಯಾಂಕ್ ನಿಫ್ಟಿನ ಈ ಇಂಪಾರ್ಟೆಂಟ್ ಲೆವೆಲ್ಸ್ ಏನಿದೆ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ತಗೊಳ್ಳೋದು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ಪೂರ್ತಿ ಎಜುಕೇಷನ್ ಪರ್ಪಸ್ಗಾಗಿ ಮಾಡಿರೋದು. ನೀವೇನಾದರೂ ಟ್ರೇಡ್ನ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ನೀವು ಮಾಡಲೇಬೇಕು.